ನಮಸ್ಕಾರ, ನಾನು ಶಿವಾನಂದ್ ಪಾಟೀಲ್. ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಲಬುರಗಿ ಜಿಲ್ಲೆಯ ರಾಮ ಮಂದಿರ ಸರ್ಕಲ್ದಲ್ಲಿ ನಾನಿದ್ದೀನಿ. ಇವತ್ತು ನಾನು ನಿಮಗೆ ರಾಮ ಮಂದಿರವನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಶ್ರೀ ರಾಮ ಮಂದಿರ ಶ್ರೀ ಪಾದೂರು ರಾಮಕೃಷ್ಣ ತಂತ್ರಿ ಚಾರಿಟೇಬಲ್ ಟ್ರಸ್ಟ್ ಇವರಿಂದ ಶುರುವಾದ ರಾಮ ಮಂದಿರ ವಿದ್ಯಮಾನ ತೀರ್ಥರ, ವಿಶ್ವತೀರ್ಥ ಶ್ರೀಪಾದರ, ವಿದ್ಯಾಭೂಷಣ ತೀರ್ಥರ ಶ್ರೀಪಾದ ಅಮೃತ ಹಸ್ತಗಳಿಂದ ಶ್ರೀ ರಾಮ ಸೀತಾ ಲಕ್ಷ್ಮಣ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಮುಂದೆ ನನಗೆ ದೇವಸ್ಥಾನದ ಅರ್ಚಕರಾದಂಥ ಶ್ರೀ ನಾಗರಾಜಾಚಾರ್ಯ ಶಿಖರು ಅವ್ರನ್ನೂ ಕೂಡ ಮಾತಾಡಿಸಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಗತಿಯನ್ನ. ನಮ್ಗೆ ವಿಶೇಷ ಏನಂದರೆ ಇಲ್ಲಿ ಶ್ರೀ ಪಾದೂರು ರಾಮಕೃಷ್ಣ ತಂತ್ರಿ ಚಾರಿಟೇಬಲ್ ಟ್ರಸ್ಟ್ ಅಂತಿದೆ. ಇಲ್ಲಿ ಸರಸ್ವತಿ ತಂತ್ರಿ ಅಂತ ಒಬ್ಬ ಹೆಣ್ಮಗಳು ಉಡುಪಿಯವರು ಮೂಲತಃ ಇಲ್ಲಿ ಹೀಗೆ ಬಂದ ಕೇಸಿಂದ ಹೋಟೆಲ್ ಬಿಸ್ನೆಸ್ ಮಾಡ್ಕೋತ ಇದೊಂದು ಜಾಗ ಖರೀದಿ ಮಾಡಿ ಇಲ್ಲಿ 3 ಎಕರೆ ಜಾಗ ತಗೊಂಡು ಇಲ್ಲಿ ಕೈಜಾಳ ಸ್ವಾಮಿಗಳ ಅನುಗ್ರಹದಿಂದ ಇಲ್ಲಿ 3 ಎಕರೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು ರಾಮದೇವರದು. ಇಲ್ಲಿ ಪ್ರತಿ ವರ್ಷ ರಾಮನವಮಿ ದಿವಸ ಒಂದು 15ರಿಂದ 20,000 ಜನ ಅನ್ನ ಸಂತರ್ಪಣೆ, ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಹೀಗೆ ನಾನಾ ವಿಧಗಳನ್ನು ಅಷ್ಟೋತ್ತರ, ಪ್ರವಚನ ಸೇವೆ ಇರ್ತದೆ. ಇಲ್ಲಿ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಇರ್ತದೆ. ರಾಮನವಮಿ ದಿವಸ ಪಲ್ಲಕ್ಕಿ ಸೇವೆ, ಯುಗಾದಿ ಹಬ್ಬದ ದಿವಸ ಪ್ರತಿ ಸಂಡೇ ಸಾಯಂಕಾಲ 7:30ರಿಂದ ರಾತ್ರಿ 8:30ರವರೆಗೆ ಮಹಾಮಂಗಳಾರತಿ, ಪ್ರಸಾದ ವಿತರಣೆ. ಇಲ್ಲಿ ಏನೇ ಸಂಕಲ್ಪ ಮಾಡಿಕೊಂಡ್ರೂ ರಾಮದೇವರ ಅನುಗ್ರಹದಿಂದ ಈಡೇರ್ತದೆ ಅಂತ ನಾನು ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಏನು ಪೂಜೆ ಮಾಡಬೇಕು, ಇಂಥದ್ದು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದೊಂದು ಇದು ಇರುತ್ತೆ. ಇಲ್ಲಿ ಪಂಚಾಮೃತ ಅಭಿಷೇಕ ಮಾಡಿ, ಪಲ್ಲಕ್ಕಿ ಸೇವೆ ಮಾಡಲಿ, ತೊಟ್ಲಿ ಸೇವೆ ಮಾಡಲಿ, ಏನೇ ಮಾಡಿದ್ರೂ ಇಷ್ಟ ದೇವರಿಗೆ ಹರಕೆ ಹೊತ್ತುಕೊಂಡ್ರೆ ಎಲ್ಲರಿಗೂ ಇಷ್ಟಾರ್ಥ ನೆರವೇರಿದೆ ಅಂತ ನಾನು ಭಕ್ತಿಯಿಂದ ಹೇಳಿಕೊಳ್ಳುತ್ತೇನೆ. ಪ್ರತಿ ವರ್ಷವೂ ರಾಮನವಮಿಯಂದು ಶ್ರೀ ರಾಮನಿಗೆ ಇಷ್ಟವಾದ ಮಜ್ಜಿಗೆ ಪಾನಕ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಕೊಡುತ್ತಾರೆ. ಹಾಗೆ ಅನ್ನದಾಸೋಹ ಕೂಡ ಇಲ್ಲಿ ಇರುತ್ತೆ. ಸುಮಾರು ಸಾವಿರಾರು ಭಕ್ತರು ಶ್ರೀ ರಾಮ ಮಂದಿರ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ.
ಮುಂದೆ ನನಗೆ ಗಿರೀಶ್ ಆಚಾರ್ಯರು ಸಿಕ್ಕರು, ಅವ್ರನ್ನೂ ಕೂಡ ಮಾತಾಡಿಸಿದೆ. ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ. ಇದು ಪುರಾತನ ವರ್ಷದ ಗುಡಿ, 30 ವರ್ಷದ ಗುಡಿ, ಹಳೆಯದು. ರಾಮನವಮಿ ಮಾತ್ರ ಚಲೋ ಜಾತ್ರೆ ಆಗುತ್ತೆ, ಚಲೋ ಜನ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬರ್ತದೆ, ಎಲ್ಲ ಕಡೆಯಿಂದ ಬಂದ ಜನ. ಸಂಡೆಗೊಮ್ಮೆ ತೊಟ್ಲ ಸೇವೆ, ಪಲ್ಲಕ್ಕಿ ಸೇವೆ ಇರ್ತದೆ, ಎಲ್ಲ ಜನಗಳು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಎಲ್ಲರೂ ತಮ್ಮ ಏನು ಬೇಡಿಕೊಂಡಿದ್ದೆಲ್ಲ ಈಡೇರಿಸುತ್ತದೆ. ನೋಡಿದ್ರಲ್ಲ ಶ್ರೀ ರಾಮ ಮಂದಿರ. ಒಮ್ಮೆ ರಾಮ ಮಂದಿರಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.